ಎಳ್ಳಿನ ಚಿಕ್ಕಿ ಅಂದರೆ ಸಾಕು, ಮಕ್ಕಳಿಗೆ ತುಂಬಾನೇ ಇಷ್ಟವಾದಂಥ ಸ್ವೀಟ್ ಅಂತ ಹೇಳ್ಬೋದು. ಇದನ್ನು ಅಂಗಡಿಯಲ್ಲಿ ಕೊಂಡ್ಕೊಂಡು ತಿನ್ನುವುದಕ್ಕಿಂತ ಮನೆಯಲ್ಲಿನೇ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಮಾಡಬಹುದು. ಈ ವಿಡಿಯೋನಲ್ಲಿ ಎಳ್ಳಿನ ಚಿಕ್ಕಿ ಮನೆಯಲ್ಲಿನೇ ಸುಲಭವಾಗಿ ಮಾಡುವುದು ಹೇಗೆ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಪ್ಯಾನು ಅಥವಾ ಒಂದು ಬಾಂಡಿನ ತಗೊಂಡಿದ್ದೀನಿ. ಇದಕ್ಕೀಗ 1.5 ಕಪ್ ಅಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ಎಳ್ಳನ್ನು ಲೋ ಫ್ಲೇಮಲ್ಲೇ ಉರಿಬೇಕು, ಹೈ ಫ್ಲೇಮಲ್ಲಿ ಉರಿಬಾರ್ದು. ಎಳ್ಳನ್ನು ಜಾಸ್ತಿ ಉರಿಬಾರ್ದು, ಜಾಸ್ತಿ ಹುರ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಇದನ್ನು 2 ರಿಂದ 3 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಎಳ್ಳು ಸ್ಮೆಲ್ ಬರ್ತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಎಳ್ಳನ್ನೀಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ. ಇದರಿಂದ ಈಸಿಯಾಗಿ ಚಿಕ್ಕಿ ಬರುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಒಂದು ಬಾಣಲೆಗೆ 1.5 ಕಪ್ಪು ಬೆಲ್ಲನ ತಗೊಂಡಿದ್ದೀನಿ. 1.5 ಕಪ್ಪು ಎಳ್ಳಿಗೆ 1.5 ಕಪ್ಪು ಬೆಲ್ಲನ ತಗೋಬೇಕು. ಇದನ್ನ ಲೋ ಫ್ಲೇಮಲ್ಲೇ ಮಾಡಬೇಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕೋಬಾರ್ದು. ಇದನ್ನ ಚೆನ್ನಾಗಿ ಕೈ ಆಡಬೇಕು. ನೀರು ಹಾಕಿರೋದ್ರಿಂದ ಇದು ಚೆನ್ನಾಗಿ ಕರಗುತ್ತೆ. ಬೆಲ್ಲನ ಪುಡಿ ಮಾಡಿ ಹಾಕ್ಕೋಬೇಕು. ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಬೆಲ್ಲ ಬೇಗನೆ ಕರಗುತ್ತೆ. ನೋಡಿ, ಕಂಟಿನ್ಯೂ ಆಗಿ ಇದನ್ನು ಕೈ ಆಡ್ತಾ ಇರಬೇಕು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ನೋಡಿ, ಇದು ಚೆನ್ನಾಗಿ ನೊರೆ ಬರ್ತಾ ಇದೆ, ಬಬಲ್ಸು ಇದೆ. ಈಗ ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಚೆಕ್ ಮಾಡಿ ನೋಡೋಣ. ನೋಡಿ, ಈಗ ಒಂದು ಬಟ್ಲಿಗೆ ಸ್ವಲ್ಪ ಬೆಲ್ಲದ್ದು ನೀರನ್ನು ಹಾಕ್ಬಿಟ್ಟು ನೋಡೋಣ ಆಗಿದೆ ಇಲ್ಲ ಅಂತ. ನೋಡಿ, ಈ ಥರ ರಬ್ಬರ್ ಥರ ಬರ್ತಾ ಇದೆ. ಇದಿನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು. ಗಟ್ಟಿಯಾಗಿ ಬರಬೇಕಿದು, ಟಕ ಟಕ ಅಂತ ಶಬ್ದ ಆಗಬೇಕು. ಇದಿನ್ನೂ ಆಗಿಲ್ಲ, ಇದು ರಬ್ಬರ್ ಥರ ಬರ್ತಾ ಇದೆ. ಇದನ್ನು ಕೈ ಆಡ್ತಾ ಇರಬೇಕು. ನೋಡಿ, ಈಗ ಇದು ಕಲರ್ ಚೇಂಜ್ ಆಗಿದೆ. ಚಿಕ್ಕಿ ತುಂಬಾ ಶೈನ್ ಆಗಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರೋಕ್ಕೆ ಇದಕ್ಕೀಗ 1 ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಆಪ್ಷನ್ನು, ಇದಿಲ್ಲದೇನೂ ನೀವು ಮಾಡಬಹುದು. ಈಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಆಗಿದೆಯಾ ಅಂತ. ಈಗ ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಇದು ಆಗಿದೆ. ನೋಡಿ, ಟಕ್ ಟಕ್ ಅಂತ ಶಬ್ದ ಬರ್ತಾ ಇದೆ. ಹಿಂಗೆ ಪುಡಿ ಪುಡಿ ಆಗ್ತಾ ಇದೆ. ಈಗ ಇದಾಗಿದೆ. ಈಗ ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಬೇಗ ಆಗಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಈಗ ಇದನ್ನ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಈಗ ಇದನ್ನ ಒಂದು ಸ್ಪೂನ್ ತಗೊಂಡಿದ್ದೀನಿ.
ನೋಡಿ, ಒಂದು ಸ್ಪೂನಲ್ಲೆಲ್ಲ ಈ ಥರ ಚೆನ್ನಾಗೆ ಅನ್ಕೋಬೇಕು. ಈಗ ಒಂದು ಲಟ್ಟಣಿಗೆಗೆ ತುಪ್ಪನ ಹಚ್ಕೊಂಡಿದ್ದೀನಿ. ಈಗ ಲಟ್ಟಣಿಗೆಯಲ್ಲಿ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾನು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ, ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಲಟ್ಟಿಸ್ಕೋಬೇಕು. ಇದು ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೋಬೇಕು, ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಬರೋದಿಲ್ಲ. ಈಗ ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಇದೀಗ ಸ್ವಲ್ಪ ತಣ್ಣಗಾಗಬೇಕು. ಅರ್ಧ ಗಂಟೆಯಿಂದ 1 ಗಂಟೆ ಬೇಕು ಇದು ತಣ್ಣಗಾಗಕ್ಕೆ. ಈಗ ಇದನ್ನ ಪೇಪರಿಂದ ತೆಗೆದುಕೊಳ್ಳೋಣ. ನಿಮ್ಮ ಹತ್ರ ಬಟರ್ ಪೇಪರ್ ಇರಲಿಲ್ಲ ಅಂತಂದರೆ ನೀವು ಪ್ಲೇಟಲ್ಲೂ ಸಹ ಎಣ್ಣೆ ಜಾಸ್ತಿ ಹಚ್ಬಿಟ್ಟು ನೀವು ಇದನ್ನು ಮಾಡ್ಕೋಬಹುದು. ನೋಡಿ, ಇದು ಎಷ್ಟು ಶೈನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೇಪರಿಂದ ಇದನ್ನು ತೆಗೆದುಕೊಳ್ಳೋಣ. ನೋಡಿ, ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಬಂದಿದೆ. ತುಂಬಾ ಶೈನಿಂಗು ತುಂಬಾ ಚೆನ್ನಾಗೇ ಬಂದಿದೆ. ಈಗ ಇದನ್ನು ಮುರ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.